ಅವು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ವು. ಹೆಚ್ಚು ಪ್ರವಾಸಿಗರನ್ನ ಸೂಜಿಕಲ್ಲಿನಂತೆ ಸೆಳಿತಾ ಇದ್ವು. ಆದ್ರೆ ಆ ಜೋಡಿ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ, ಒಂದು ಪ್ರಾಣಿ ಸಾವನ್ನಪ್ಪಿದೆ. ಅಷ್ಟಕ್ಕೂ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಮೃತಪಟ್ಟಿರುವಂತ ಆ ಅಪರೂಪದ ಪ್ರಾಣಿ ಯಾವುದು? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಶಿವಾನಿ ಜಿರಾಫೆ ಸಾವು. ಸೀಕಲ್ಟಾಷನ್ ಕಾಯಿಲೆಯಿಂದ ಜೀವ ಬಿಟ್ಟ ಜಿರಾಫೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಅತಿ ಎತ್ತರದ ಪ್ರಾಣಿಗಳಲ್ಲಿ ಒಂದಾದ ಶಿವಾನಿ ಜಿರಾಫೆ ಅನಾರೋಗ್ಯದ ಹಿನ್ನೆಲೆ ಇಂದು ಸಾವನ್ನಪ್ಪಿದೆ. ಉದ್ಯಾನವನದ ಪ್ರಮುಖ ಗೇಟ್ ಮೂಲಕ ಝೂ ಒಳಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಝೀಬ್ರಾ ಬಳಿಕ ಜಿರಾಫೆ ಸಿಸ್ಟರ್ಸ್ ಶಿವಾನಿ ಮತ್ತು ಗೌರಿ ಪ್ರವಾಸಿಗರ ಕಣ್ಮನ ಸೆಳಿತಾ ಇದ್ವು. ಆದ್ರೆ ಇಂದು ಶಿವಾನಿಯನ್ನ ಕಳೆದುಕೊಂಡು ಗೌರಿ ಬೇಸರದಲ್ಲಿತ್ತು. ಕಳೆದ 3-4 ದಿನಗಳಿಂದ ಶಿವಾನಿ ಜಿರಾಫೆ ನೀರು ಆಹಾರ ಸೇವಿಸೋದನ್ನ ಬಿಟ್ಟಿತ್ತು. ಉದ್ಯಾನವನದ ವೈದ್ಯರ ತಂಡ ನಿಗಾ ವಹಿಸಿ ಚಿಕಿತ್ಸೆ ನೀಡ್ತಾ ಇತ್ತು. ಆದ್ರೆ ದಿನ ಕಳೆದಂತೆ ನಿತ್ರಾಣಗೊಂಡು ಹೊಟ್ಟೆ ಉಬ್ಬರ ಹೆಚ್ಚಾಗಿತ್ತು. ಮೊದಲೇ ಜಿರಾಫೆ ಕೊಂಚ ಸಂಕೋಚದ ಜೊತೆಗೆ ಎತ್ತರದ ಪ್ರಾಣಿಯಾಗಿದ್ರಿಂದ ಚಿಕಿತ್ಸೆ ನೀಡೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಆದ್ರೂ ವೈದ್ಯರ ತಂಡ ಇಂದು ಚಿಕಿತ್ಸೆಗೆ ತಯಾರಿ ನಡೆಸುವ ಹೊತ್ತಿನಲ್ಲಿಯೇ ಜಿರಾಫೆ ಸಾವನ್ನಪ್ಪಿದೆ. ಇವತ್ತು 7ನೇ ತಾರೀಕು ನಮ್ಮ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ನಮ್ಮ ಹತ್ರ 2 ಜಿರಾಫ್ಸ್ ಇತ್ತು. 2 ಕೂಡ ಹೆಣ್ಣು ಜಿರಾಫ್ ಇತ್ತು. ಅದರಲ್ಲಿ ಒಂದು ಜಿರಾಫ್ ಅರೌಂಡ್ 4 years ಓಲ್ಡ್, 3 years 10 months ಓಲ್ಡ್ ಒಂದು ಜಿರಾಫ್ ಇತ್ತು. 3ನೇ ತಾರೀಕಿಂದ ಅದು ಊಟ ಮಾಡಿಲ್ಲ ಮತ್ತೆ ನೀರು ಕುಡಿದಿಲ್ಲ ಅಂತ ಹೇಳಿ ನಮಗೆ ಸಮಸ್ಯೆ ಇತ್ತು. ಅದನ್ನ ಟ್ರೀಟ್ಮೆಂಟ್ ಅನ್ನು ನಾವು ಮೊನ್ನೆಯಿಂದ ಶುರು ಮಾಡಿದೀವಿ. ಕೋಲಿಕ್ ಇಶ್ಯೂ, ಅದಾದ್ರೆ ಏನೋ ಇಂಟೆಸ್ಟೈನಲ್ ಇಶ್ಯೂ ಇದೆ ಅಂತ ಹೇಳಿ ನಿನ್ನೆ ಕಂಡು ಬಂದಿದೆ. ಸೊ ಅದಕ್ಕೆ ಇಂಟರ್ವೆನ್ಷನ್ ಮಾಡಬೇಕು ಅಂತ ಹೇಳಿ ಮಾತಾಡ್ತಾ ಇರುವಾಗ ಇವತ್ತು ಅದು ಬೆಳಿಗ್ಗೆ ಒಂದು 11 ಗಂಟೆಗೆ ತೀರೋಗಿದೆ. ಇನ್ನು ಗೌರಿ ಜಿರಾಫೆ ಒಂಟಿಯಾಗಿದೆ ಎಂಬ ಕಾರಣಕ್ಕೆ ಮೃತ ಶಿವಾನಿಯನ್ನ 2024ರಲ್ಲಿ ಮೈಸೂರು ಜಯಚಾಮರಾಜೇಂದ್ರ ಮೃಗಾಲಯದಿಂದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ತರಲಾಗಿತ್ತು. ಗೌರಿ ಮತ್ತು ಶಿವಾನಿ ಅಕ್ಕ ತಂಗಿಯರ ರೀತಿಯಲ್ಲಿ ಜೊತೆಯಾಗಿದ್ವು. ಆದ್ರೆ ಈಗ ಶಿವಾನಿ ಸಾವಿನಿಂದ ಗೌರಿ ಜಿರಾಫೆ ಮತ್ತೆ ಒಂಟಿಯಾಗಿದೆ. ಮೊದಲಿನಿಂದಲೂ ಗಂಡು ಜಿರಾಫೆ ತರೋದಕ್ಕೆ ವಿದೇಶಿ ಝೂಗಳ ಜೊತೆ ಸಂಪರ್ಕ ಮಾಡಲಾಗ್ತಾ ಇದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿರುವ ಜಿರಾಫೆ ರಾಟ್ಸ್ ಚೈಲ್ಡ್ ಜಿರಾಫೆ ಜಾತಿಗೆ ಸೇರಿದ್ದಾಗಿದ್ದು ಪ್ರಪಂಚದಲ್ಲಿಯೇ ಅಪರೂಪದ ಜಿರಾಫೆಯಾಗಿದೆ ಅಂತ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಾಹಕ ನಿರ್ದೇಶಕ ಸೂರ್ಯ ಸೇನ್ ತಿಳಿಸಿದ್ದಾರೆ. ಇದು ಮೈಸೂರಿಂದ ನಾವು 2024ರಲ್ಲಿ ತಂದಿರುವುದು. ಶಿವಾನಿ ಅಂತ ಹೆಸರು ಇದರದು. ನಮ್ಮ ಹತ್ರ ಗೌರಿ ಅಂತ ಇನ್ನೊಂದು ಜಿರಾಫ್ ಇದೆ. ಅದು ಒಂಟಿಯಾಗಿದೆ ಅಂತ ಹೇಳ್ಬಿಟ್ಟು ನಾವು ಈ ಶಿವಾಣಿಯನ್ನು ನಾವು ಪೇರ್ ಆಗಿ ಹಾಕಬೇಕು ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದಿದ್ದೀವಿ. ಸೊ ಇದು ತಂದು ಆಲ್ಮೋಸ್ಟ್ ಈಗ ನಾವು 2 years ಆಗಿದೆ. ನಮಗೆ 2 years ಮೇಲಾಗಿದೆ. ಇಲ್ಲಿ ಬನ್ನೇರುಘಟ್ಟಕ್ಕೆ ಬಂದು 2 ವರ್ಷ ಆಲ್ಮೋಸ್ಟ್ 3 ತಿಂಗಳಾಗಿದೆ. ಒಟ್ನಲ್ಲಿ ಮೈಸೂರು ಝೂನಿಂದ ತರಲಾಗಿದ್ದ ಯದುನಂದನ್ ಜಿರಾಫೆ 2021ರಲ್ಲಿ ಕಬ್ಬಿಣದ ಸರಳಿಗೆ ಕುತ್ತಿಗೆ ಸಿಲುಕಿ ಉಸಿರುಗಟ್ಟಿ ಸಾವನ್ನಪ್ಪಿತ್ತು. ಇದೀಗ ಮೈಸೂರು ಮೂಲದ ಶಿವಾನಿ ಕೂಡ ಸಾವನ್ನಪ್ಪಿದ್ದು ಪ್ರಾಣಿ ಪ್ರಿಯರ ಬೇಸರಕ್ಕೆ ಕಾರಣವಾಗಿದೆ. ಇನ್ನಾದ್ರೂ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಅಧಿಕಾರಿಗಳು ಜಿರಾಫೆಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.